ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ರೈತ ಸಂಘಟನೆ, ಎಬಿವಿಪಿ, ಕರವೇ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾನವ ಸರಪಳಿ ಮೂಲಕ ರಸ್ತೆಯನ್ನು ತಡೆ ಹಿಡಿಯಲಾಗಿದ್ದು, ಕೆಲವೊಂದಿಷ್ಟು ರೈತ ಮುಖಂಡರು ಹಾಗೂ ಎಬಿವಿಪಿ ವಿದ್ಯಾರ್ಥಿನಿಯರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ನಂತರ ಪ್ರತಿಭಟನಾಕಾರರು ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದು, ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅವರು ರೈತರ ಬೇಡಿಕೆಯನ್ನು ಈಡೇರಿಸುವ ಬಗ್ಗೆ ಉಪವಿಭಾಗಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ರೈತ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದರು. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್ ಕನ್ನಡ, ಜಮಖಂಡಿ. ಕೆಲವೊಂದಿಷ್ಟು ಜನ ಅಷ್ಟೇ ಬರ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ಈ ದೇಶದೊಳಗೆ ಕಷ್ಟಪಡೋರು ಇಬ್ಬರನ್ನ ನೋಡ್ತೀವಿ, ಸೈನಿಕರ ಮತ್ತು ರೈತರ. ಸೈನಿಕರಲ್ಲಿ ಬಿಸಿಲಾಗ 24 ತಾಸು ಬಿಸಿಲಾಗ ಚಳಿಯಲ್ಲಿ ಯಾವುದೇ ಒಂದು ಸಂದರ್ಭದೊಳಗೆ ನಾಡನ್ನ ಹೋರಾಟ ಮಾಡ್ಲಕ್ಕ ಅಲ್ಲಿ ಕಾಯ್ತಾರು. ಇಲ್ಲಿ ರೈತರ ನಾಡನ್ನ ನಡೆಸಲಾಕ ಅವರಿಗೆ ಬೆಳೆಯುವಂತಹ ಬೆಳೆ ಬೆಳೆ ಇರ್ಲಿಕ್ಕಂದ್ರೆ ಯಾರು ಊಟವನ್ನ ಮಾಡಕ್ಕಾಗಂಗಿಲ್ಲ. ಸರ್ಕಾರಿ ನೌಕರರ ಅಸೆಂಬ್ಲಿ ಒಳಗ ಆಮೇಲೆ ಒಂದು ತಣ್ಣನೆಯ ಪ್ರದೇಶ ಒಳಗೆ ಕುತ್ಕೊಂಡವರ ತಮ್ಮ ಕೆಲಸವನ್ನು ನಡೆಸ್ತಾರೆ. ಆದ್ರೆ ರೈತರು 24 ಗಂಟೆ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಿ ಸರ್ಕಾರದ ಮುಂದಿಟ್ಟು ನೀವು ಸರ್ಕಾರದವ್ರು ಏನ್ ಹೇಳ್ತೀರಿ, ಇಷ್ಟು ದಿವಸ ಕೊಟ್ಟಿರ ಅಂತ ಹೇಳ್ತೀರಿ. ಇಷ್ಟು ದಿವಸ ಕೊಟ್ಟಿದ್ದ ಬೇಡ, ಈಗ ಕೊಡ್ರಿ ನಮಗ. ಕೇವಲ ಒಂದಿಷ್ಟು ಸರ್ಕಾರವನ್ನ ನಾವು ನೋಡ್ತೀವಿ. ಸರ್ಕಾರಿ ನೌಕರರ ಪ್ರತಿಭಟನೆ ಮತ್ತು ಮುಷ್ಕರವನ್ನ ಮಾಡ್ರ ಆಗಿಂದಾಗ ನೀವು ಶಾಂಕ್ಷನ್ ಅನ್ನು ಮಾಡ್ತೀರಿ. ರೈತ ಮಾಡ್ರ ಯಾಕೆ ಮಾಡುದಿಲ್ರಿ? ರೈತರು ಮಾಡ್ರ ಫಸ್ಟಿಗೆ ಮಾಡ್ಬೇಕು ನೀವು. ಯಾಕಂದ್ರೆ ಅವ್ರದಿಂದ ನಿಮ್ಮ ಸರ್ಕಾರ ನಡೀಲಾಕತ್ತೈತಿ. ಸರ್ಕಾರ ನಡೆಯೋದು ಹಸಿರು ಶಾಲಾ ಮತ್ತು ಬಿಳಿ ಅರಿವಿ ತೊಟ್ಕೊಂಡಾರ ಏನು ಸಾಮಾನ್ಯದವರ ತಿಳಿಬೇಡ್ರಿ. ನಮ್ಮ ರೈತರ ನಿಂತುಕೊಂಡ ನಿಮ್ಮ ಸರ್ಕಾರವನ್ನು ಈಗಲೇ ಕೆಡುತ್ತಾರ. ಅಷ್ಟು ತಾಕತ್ತನ್ನು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಬಹಳ ಕಾಯ್ಸಾಕ ಹೋಗ್ಬೇಡ್ರಿ. ಕಾದ್ರೆ ಚಂದವಾಗಿ ನಿಮ್ಗ ಸುಡ್ತಾರ ಅನ್ನೋದು ನೀವು ನೆನಪಿಡ್ರಿ. ಸರ್ಕಾರ ಅನ್ನುವುದು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತ ಆಗಿಲ್ಲ, ರೈತರಿಗೆ ಸೀಮಿತ ಆಗೈತೆ. ಅವರ ಓಟನ್ನು ಪಡೆದ ಅವರಿಗೆ ನೀವು ಬಡಮಾರಿ ಬೆಳಕಾದ್ರೆ ಅವರು ಬಿಡ್ತಾರ. ಯಾವುದೋ ಒಂದು ಡೈಲಾಗ್ ಐತಿ, ಬಿಟ್ಟಿದ್ದ ಬಿಡಂಗಿಲ್ಲ, ಇದು ಬಿಟ್ಕೊಂಡಿದ್ದು ಹೇಳ್ಸಕತ್ತೇನ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಹಂಗಾದಾರ ಅನ್ನೋದು ಮುಂದಿರ್ಬೋದ. ನಾವು ಸುಮ್ಮನೆ ಇರ್ತೀವಿ ಅಜ್ಜಿಯೆಲ್ಲ ಬಿಡುಗಡೆ ಇಲ್ಲ ಅಂತ ಹೇಳಿ. ಆ ರೀತಿ ರೈತರಿಗೆ ಅಂತೂ ನೀವು 3,500 ಅಂದ್ರೆ ಬಹಳ ಕಡಿಮೆ ಅಂತ. ಸರ್ಕಾರಿ ನೌಕರರಿಗೆ ನೀವು ಮುಷ್ಕರವನ್ನು ಬಿಡ್ರೆ ಒಮ್ಮೆಗೆ 2,000, 3,000 ಹೆಚ್ಚು ಮಾಡ್ತೀರಿ. ನಮ್ಮ ರೈತರು ಕೇವಲ ಕೇಳಕತ್ತಿದ್ದ 500 ರೂಪಾಯಿಯನ್ನು ಹೆಚ್ಚು ಮಾಡ್ರಿ, 3,500 ರೂಪಾಯಿಯನ್ನು ಹೆಚ್ಚು ಮಾಡ್ರಿ ಅಂತ ಹೇಳ್ತಾರೆ. ಅದು ನಿಮ್ ಕೈಯಲ್ಲಿ ಇಡಕ್ಕಾಗಂಗಿಲ್ಲ. ಬಿಡ್ರಿ, ಮುಂದಿನ ದಿನಮಾನದೊಳಗೆ ಇದು ನಡೀಲಿಕ್ಕಂದ್ರೆ ಮುಂದಿನ ದಿನಮಾನದೊಳಗೆ ಎಂತ ಕೆಟ್ಟ ಪರಿಸ್ಥಿತಿ ಉಂಟಾಗ್ತದೆ ಅಂದ್ರ ಪ್ರತಿಯೊಬ್ಬರು ಸರ್ಕಾರದೊಳಗೆ ಯಾರು ಕೂತಾರಲ್ಲ ಅವ್ರ ಅನ್ನ ತಿನ್ನಕು ರೊಕ್ಕ ತಿನ್ನಕ್ ಆಗುದಿಲ್ರಿ. ಬಂದ್ ಅನ್ನನ ತಿನ್ಬೇಕಲ್ಲ, ಅಷ್ಟಿಗೆ ರೊಕ್ಕ ಬಂಗಾರ ಐತೆ, ರೊಕ್ಕ ತಿನ್ನಕ್ ಆಗುದಿಲ್ಲ, ಅನ್ನನ ಬಂದ್ ತಿನ್ಬೇಕು. ಹೊಡಮಾಡಿ ನಿಮಗೆ ಬೇಕಾದವರು ರೈತರ ಬೇಕಾಗುವಂತಹ ಪರಿಸ್ಥಿತಿ ಬಂದೇ ಬರ್ತೈತಿ. ಜೈ ಜವಾನ್, ಜೈ ಜವಾನ್, ಬೋಲೋ ಭಾರತ್ ಮಾತಾ ಕಿ. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ನಿಮಗೆ ಸ್ಪಷ್ಟ ಇರಲಿ, ನೀವೇನದಿಲ್ಲ ನಮ್ಮ ಕುಟುಂಬದವ್ರು ಎಲ್ಲ ನಮ್ಮ ಕುಟುಂಬ ರೈತ ಕುಟುಂಬ. ನೀವು ನಮ್ಮ ಕುಟುಂಬಗಳನ್ನ ಆರ್ಥಿಕವಾಗಿ ಹತ್ತಿಕ್ಕಿ ಇವತ್ತೇನು ನಮ್ಮ 20-30 ವರ್ಷದಿಂದ ಅವರು ಇಲ್ಲೇ ಕೊಡ್ತಿದ್ರು ಮಕ್ಕಳ ನಮ್ಮ ಜೊತೆ ಏನ್ ಇರ್ತಿರಲ್ಲ. 20-30 ವರ್ಷದಿಂದ ಅವರು ನಮ್ಮ ಜೊತೆಯಲ್ಲಿ ಬೀಡೆ ಕೂತ್ ಹಾಳಾರ. ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ ಇವ್ ಚಲೋ ಅದಾರಪ್ಪ, ನಮ್ಮ ಬದುಕು ಕಟ್ತಾನಪ್ಪ ಅನ್ನೋ ಕಾರಣಕ್ಕಾಗಿ ಅವತ್ತವ್ರು ಸಕ್ಕರೆ ಕಾರ್ಖಾನೆ ಮಾಡ್ಲಾಕ ಸೇರ್ ಮಾಡಿಕೊಟ್ರು. ರಾಜಕೀಯವಾಗಿ ಅವತ್ತಿನ ದಿನಮಾನ ಆ ಒಂದು ತಪ್ಪಿನಿಂದ ಇವತ್ತು ನಾವು ಪೀಡಿ ಬಂದ್ ಕೂತೀವಿ. ನಮ್ಮವ್ರು ಅನ್ನುವಂತ ಒಂದು ವಿಶ್ವಾಸ ಇತ್ತು. ಆದ್ರೆ ನಮ್ಮ ರೈತ ನೀವು ಸರಿಯಾಗಿ ಬಿಟ್ಟು ಸರಿತಿರ್ಲ. ಎಲ್ಲರೂ ಕೂಡಿ ಅವ್ರಿಗೆ ಏನ್ ಪಾರ್ಲಿಮೆಂಟ್ ವಿಧಾನಸಭೆಗೆ ಏನ್ ಕಳಿಸಿದ್ವಲ್ಲ, ಅವರು ಸರ್ಕಾರದಲ್ಲಿರುವಂತ ಯೋಜನೆಗಳನ್ನ ತಂದ ನಾವು ಬದುಕು ಕಟ್ತಾರ ಅಂತ ಕಳಿಸ್ಕೊಂಡಿದ್ದೇವೆ. ಆ ಉಚ್ಚಾರ ಏನ್ ಮಾಡಿದ್ರು ಗೊತ್ತಂದ್ರೆ,
1,000 ಕೋಟಿ ರೂಪಾಯಿ 2,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಅದ್ರ ಕಮಿಷನ್ ಇಟ್ಟು 100 ಕೋಟಿ 200 ಕೋಟಿ ಪರ್ಸೆಂಟೇಜ್ ಆದ ಮೇಲೆ ರೊಕ್ಕ ಮಾಡ್ಕೊಂಡ ಚುನಾವಣೆ ಸಮಯದಾಗ ಏನ್ ಮಾಡತ್ತಾರ? ಚುನಾವಣೆ ಸಮಯದಾಗ ಏನ್ ಮಾಡ್ತಾರ? ಒಂದು ಮತಕ್ಕೆ 500 ರೂಪಾಯಿ ಕೊಟ್ಟು ಖರೀದಿ ಮಾಡಿ ಪೊಲಿಟಿಕಲ್ ಬಿಸ್ನೆಸ್ ಮಾಡಕತ್ತಾರು, ರಾಜಕೀಯ ವ್ಯವಹಾರ ಮಾಡಕತ್ತಾರು. ಇದು ನಾವು ಇನ್ನೇನ್ ಮಾಡ್ಬೇಕಾಗೈತಿ? ಒಂದು ಗೊತ್ತಿರಲಿ, ಮೊದಲು ಜಮೀನ್ದಾರ್ ಪದ್ಧತಿ ಇತ್ತು. ದೊಡ್ಡ ಶ್ರೀಮಂತರು ಧನ್ಯಾರು ದೇಶಾರ ಕೈಯಾಗ ನಮ್ಮ ಮಾವಗಳು ನಮ್ಮ ಅಪ್ಪಗಳು ದುಡಿತಿದ್ರ. ಅವ್ರು ಕೊಟ್ಟ ದುಡಿಲಿಕ್ಕಿಂದ್ರ ಒಂದು ವರ್ಷ ತನಕ ಬೆಳೆದ ಆದ ನಂತರ ಅವ್ರು ಹೋಗಿ ನಾವು ಒಟ್ಟು ರಾಶಿ ಕೊಟ್ಟು ಬರ್ಬೇಕು, ಅವ್ರು ಕೊಟ್ಟು ತಿನ್ಬೇಕು. ಇವತ್ತೇನಾಗತ್ತೆ ಹೇಳ್ರಿ? ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಸಹೋದರಿಯರಿಗೆ ಹಾಗೂ ಗುರು ಹಿರಿಯರಿಗೆ ಧನ್ಯವಾದಗಳು. ಮೊದಲಿಗೆ ದೇಶದ ಬೆನ್ನೆಲುಬು ನಮ್ಮ ರೈತರಾಗಿರೋದ್ರಿಂದ ರೈತರಿಗೆ ಏನಾಗ್ತೈತಿ, ರಾಜ್ಯದ ಎಲ್ಲಾ ಕಡೆಯೂ ಏನಾಗ್ತೈತಿ, ದ್ರೋಹ ಆಗತೈತಿ. ಆ ದ್ರೋಹ ಏನ್ ಮಾಡ್ಬೇಕು, ನಾವು ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಹಿಡಿತಿದ್ದೀವಿ. ಈ ಪ್ರತಿಭಟನೆಗೆ ಎಲ್ಲಾ ಕಡೆಯಿಂದಲೂ ನಮ್ಗೆ ಯಶಸ್ಸು ಸಿಗ್ಬೇಕು. ಈ ಪ್ರತಿಭಟನೆ ಯಶಸ್ವಿಯಾಗಿ ಸಿಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಕಬ್ಬು ಬೆಳೆಗಾರರಿಗೆ ನಾವು ಅವ್ರು ಮಾಡದಿರುವಂತ ಪ್ರತಿಭಟನೆಗೆ ವಿಫಲವನ್ನ ಆಗುವಂತ ದಾರಿಯನ್ನ ನಾವು ನೋಡ್ತಾ ಇದ್ದೀವಿ. ಅವ್ರು ಒಂದು ಬೆಳೆ ಬೆಳೆಬೇಕಾದ್ರೆ ಎಷ್ಟು ಈ ವರ್ಷ ಅಂತೂ ಮಳೆನೂ ಜಾಸ್ತಿ ನಷ್ಟ ಆಗೈತಿ. ಅವ್ರು ಬೆಳೆದ ಬೆಳೆಗಳಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ. ಆ ಫಲ ಸಿಗೋ ಕಾರಣ ಅವ್ರ ಮಕ್ಕಳಿಗೆ ವಿವಾಹ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ. ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ಬೇಕಂದ್ರೆ ರೈತರಿಗೆ ಏನಾಗಬೇಕು, ಅವ್ರಿಗೆ ಬೆಳೆ ಬೆಳೆದಿರುವುದಕ್ಕೆ ನಾವು ಸರಿಯಾದ ರೀತಿ ಫಲ ಸಿಗೋ ರೀತಿ ಮಾಡ್ಬೇಕು. ಆದ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ. ಸರಿಯಾದ ಬೆಲೆ ಸಿಗದ ಕಾರಣ ರೈತರು ಇಂದು ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ರೈತರು ತಮ್ಮ ಬೆಳೆಗಳನ್ನು ಬೆಳೆಯಲು ಉಪಯೋಗಿಸುವ ರಸಗೊಬ್ಬರ ಹಾಗೂ ಇನ್ನಿತರ ವಸ್ತುಗಳ ಬೆಲೆ ಹೆಚ್ಚಾಗುತ್ತಿರುವುದು ನಮಗೆಲ್ಲ ತಿಳಿದಿರುವ ಸಂಗತಿ. ಹೀಗೆ ಖರ್ಚು ಮಾಡಿ 1 ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಸರಿಯಾದ ರೀತಿಯ ಬೆಲೆ ಸಿಗದೇ ಇರುವ ಕಾರಣ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ಹಿಂದಿನ ಸರ್ಕಾರ ರೈತರ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಜಾರಿಗೆ ಮಾಡಿದ್ದ ರೈತ ವಿದ್ಯಾನಿಧಿಯನ್ನು ಸಹಿತ ಇಂದಿನ ಸರ್ಕಾರ ಸ್ಥಗಿತ ಮಾಡಿದ್ದು ರೈತರ ಮಕ್ಕಳಿಗೆ ಮಾಡಿದ ದೊಡ್ಡ ಅನ್ಯಾಯ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗದೆ ಹೋಗುವುದೇ ಎಂದರೆ ರೈತರ ಶ್ರಮ ಅಪಮಾನದ ಜೊತೆಗೆ ಅವರಿಗೆ ಮಾಡುವ ದೊಡ್ಡ ದ್ರೋಹ. ನಮ್ಮ ಸಾಮಾಜಿಕ ಜೀವನ, ಆರ್ಥಿಕತೆ ಎಲ್ಲವೂ ಕೃಷಿ ಮೇಲೆ ಅವಲಂಬಿತವಾಗಿದೆ. ಯಾವಾಗ ರೈತರ ಬೆಳೆಗಳಿಗೆ ಸೂಕ್ತ ವರಮಾನ ಸಿಗುವುದಿಲ್ಲವೋ ಅದು ಉಳಿದೆಲ್ಲ ಕ್ಷೇತ್ರಗಳಿಗೂ ಬಾಧಿಸುತ್ತದೆ. ಮುಖ್ಯವಾಗಿ ರೈತರ ಮಕ್ಕಳ ಶಿಕ್ಷಣ, ಮದುವೆ, ವ್ಯವಹಾರ ಎಲ್ಲವೂ ತೊಂದರೆಗೆ ಒಳಗಾಗುತ್ತದೆ. ಮೊದಲೇ ಆವರಿಸಿದ ಬಡತನ ಸಂಕಟಗಳಿಂದ ತೊಂದರೆಗೆ ಒಳಗಾದ ಮಕ್ಕಳ ಶಿಕ್ಷಣಕ್ಕೆ ಇರುವ ಅವಕಾಶಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಕೃಷಿ ಬೆಳೆಯನ್ನು ನಂಬಿಕೊಂಡ ವ್ಯವಹಾರ ಮಾಡುವುದಕ್ಕಾಗಿ ಸಾಲ ಮಾಡಿರುವ ರೈತರು ಇನ್ನಷ್ಟು ಕಷ್ಟಗಳಿಗೆ ಒಳಗಾಗುತ್ತಾರೆ. ಇದನ್ನು ನಿವಾರಿಸಿ ಅವರು ಬದುಕು ಹಸನಾಗಿಸುವುದು ಸರ್ಕಾರದ ದೊಡ್ಡ ಜವಾಬ್ದಾರಿ. ಈ ಕೂಡಲೇ ಪ್ರತಿಭಟನೆ ನಿರತ ರೈತ ಬೇಡಿಕೆಗಳನ್ನು ಆಲಿಸಿ ಅವುಗಳನ್ನು ಕಾಲಮಿತಿ ಒಳಗೆ ಪೂರೈಸಬೇಕು. ಮೊದಲೇ ಮಳೆ ನೆರೆಯಿಂದ ತಮ್ಮ ಕೃಷಿ ಉತ್ಪನ್ನಗಳನ್ನು ಕಳೆದುಕೊಂಡ ರೈತರಿಗೆ ಉಳಿದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಹೋದರೆ ಅವರನ್ನು ಮತ್ತಷ್ಟು ನೋವಿಗೆ ತಳ್ಳಿದಂತಾಗುತ್ತದೆ. ಸರ್ಕಾರ ಅವರ ಬೇಡಿಕೆ ಈಡೇರಿಸದೆ ಹೋದರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ರೈತರನ್ನು ಬೆಂಬಲಿಸಿ ಬೀದಿಗಿಳಿದು ಹೋರಾಟ ಸಿದ್ಧವಿದೆ. ಕೂಡಲೇ ಸರ್ಕಾರ ಗಮನ ಹರಿಸಲು ಒತ್ತಾಯಿಸುತ್ತಿದ್ದೇವೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಸರಿ ಮುಂದಿನ ಸೈಡ್ ಆಗ್ರಿಪ್ಪ.